ಸಿಎಂ ಸೂಚನೆ ಮೇರೆಗೆ ಜಮ್ಮು ಕಾಶ್ಮೀರಕ್ಕೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಶ್ರೀನಗರಕ್ಕೆ ಆಗಮಿಸಿದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿಯಿಂದ ನೇರವಾಗಿ ಶ್ರೀನಗರಕ್ಕೆ ಸಂತೋಷ್ ಲಾಡ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕನ್ನಡಿಗರ ರಕ್ಷಣೆಯ ಹೊಣೆ ಸಂತೋಷ್ ಲಾಡ್ ಹೆಗಲಿಗೆ ಹೊರಿಸಲಾಗಿದೆ. ನಿನ್ನೆ ಸಚಿವ ಲಾಡ್ಗೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಸಂತೋಷ್ ಲಾಡ್ಗೆ ಸೂಚನೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಪ್ರವಾಸಿಗರ ನರಮೇಧ ಆಗಿದೆ. ಕಾಶ್ಮೀರ ಉಗ್ರ ದಾಳಿಗೆ ಇಬ್ಬರು ಕನ್ನಡಿಗರು ಸೇರಿ ಒಟ್ಟು 26 ಬಲಿಯಾಗಿರುವಂಥದ್ದು. ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿರುವಂತಹ ಭೀಕರ ದಾಳಿ ಇದು. ಪುಲ್ವಾಮಾ ದಾಳಿಗಿಂತ ಕೂಡ ಇದು ಭೀಕರ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದಕ್ಕೆ ಸರಿಯಾದಂತಹ ಪ್ರತಿ ದಾಳಿಯನ್ನ ಮೋದಿ ತೆಗೆದುಕೊಳ್ತಾರೆ ಅನ್ನುವಂತಹ ವಿಶ್ವಾಸ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇದೀಗ ಆ ಒಂದು ವಿಶ್ವಾಸ ಮೂಡ್ತಾ ಇರುವಂಥದ್ದು. ಅದು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ದಾಳಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇದೆ. ಈಗಾಗಲೇ 26 ಜನ ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ ನಮ್ಮ ಕನ್ನಡಿಗರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಹೇಡಿಗಳ ಕೃತ್ಯ ಇದು. ನರಮೇಧ ನಿಜಕ್ಕೂ ಹೇಡಿಗಳು ಮಾಡಿರುವಂತಹ ಕೆಲಸ ಇದು. ಸಚಿವ ಸಂತೋಷ್ ಲಾಡ್ ಅವರ ಹೆಗಲಿಗೆ ಹೊರಿಸಲಾಗಿರುವಂಥದ್ದು. ಹುಬ್ಬಳ್ಳಿಯಿಂದ ನೇರವಾಗಿ ಶ್ರೀನಗರಕ್ಕೆ ಇದೀಗ ಸಂತೋಷ್ ಲಾಡ್ ಅವರು ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ನಿನ್ನೆ ಸಚಿವ ಲಾಡ್ಗೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ ಹೇಳಿ. ಜಮ್ಮು ಕಾಶ್ಮೀರ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿರುವಂತಹ ಸೌಂದರ್ಯ. ಬಟ್ ಆದ್ರೆ ಆ ಒಂದು ಪ್ರದೇಶ ಈಗ ಯಾವ ರೀತಿಯಾಗಿ ಆಗಿದೆ ಅನ್ನೋದು ನಿಜಕ್ಕೂ ಊಹೆ ಮಾಡ್ಕೊಳ್ಳೋಗೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಬೀಭತ್ಸ ಕೃತ್ಯ ಆಗಿರುವಂಥದ್ದು. ಇದೊಂದು ನರಮೇಧದ ಕೆಲಸ. ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗದೆ ಈ ರೀತಿಯಾಗಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿರೋದು. ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಕೆಲವರು ನನ್ನ ಫ್ರೆಂಡ್ಸ್ಗಳು ಕೂಡ ಹೋಗಿದ್ರು ಜಮ್ಮು ಕಾಶ್ಮೀರಕ್ಕೆ. ಅಲ್ಲಿನ ಸೌಂದರ್ಯದ ಬಗ್ಗೆ ಕೂಡ ಹೇಳ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ಆ ಒಂದು ಪ್ರದೇಶ, ನಿಜಕ್ಕೂ ನೋಡೋಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಸಕ್ಕತ್ತಾಗಿದೆ, ಅಷ್ಟು ಸುಂದರವಾಗಿದೆ, ಒಮ್ಮೆ ಭೇಟಿ ಕೊಟ್ಟು ನೋಡಿ ಅಂತ ಕೂಡ ಹೇಳ್ತಾ ಇದ್ರು.